ವೆಲ್ಕಮ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ಚೆನ್ನಾಗಿದ್ದೀನಿ. ಎಲ್ಲರೂ ಬರೀ ಇದೇ ಕಮೆಂಟ್ ಆಗ್ತಾವ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಇದೇ ಕಮೆಂಟ್ ಆಗ್ತಾ ಇದ್ದಾರೆ. ವಿಡಿಯೋ ಮಾಡೋಣ. ಈ ಥರ ಹೊಸ ಯೂಟ್ಯೂಬರ್ಗೆ ಗೊತ್ತಿರೋದಿಲ್ಲ ಅನಿಸುತ್ತೆ, ಹಳೆ ಯೂಟ್ಯೂಬರ್ ಗೊತ್ತಿರುತ್ತೆ, ಅದೇ ಹೊಸ ಯೂಟ್ಯೂಬರ್ಗೆ ಗೊತ್ತಿರಲ್ಲ ಅನಿಸುತ್ತೆ. 4,000 ವಾಚ್ ಅವರು, 1,000 ಸಬ್ಸ್ಕ್ರೈಬ್ ವರ್ಷಕ್ಕೆ ಕಂಪ್ಲೀಟ್ ಮಾಡಬೇಕು ಅಂತ ಬೇಗ ಅನ್ಕೋತೀರಾ. ಯೂಟ್ಯೂಬ್ಗೆ ಬಂದಮೇಲೆ ಒಂದು ಸ್ವಲ್ಪ ತಾಳ್ಮೆ ಇರಬೇಕು, ತಾಳ್ಮೆ ಕಳ್ಕೊಬೇಡಿ. ಅದಕ್ಕೆ ನಾವು ಬಂಡವಾಳ ಹಾಕೋದಿಲ್ಲ, ಎಲ್ಲರಿಗೂ ಯೂಟ್ಯೂಬ್ ಮಾಡೋ ಅವಕಾಶ ಮಾಡಿಕೊಟ್ಟವ್ರೆ. ರೈತ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತಾನೆ, ಮಳೆ ಬರ್ತದೋ ಇಲ್ವೋ ಅನ್ನೋ ಗ್ಯಾರಂಟಿನೇ ಇರೋದಿಲ್ಲ. ಹಾಗೆ ಯೂಟ್ಯೂಬೇ ಸ್ವಲ್ಪ ಶ್ರಮಪಟ್ಟು ಮಾಡಬೇಕು. ಟೈಟಲು ತಮ್ನೇಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಅದ್ರ ಮೇಲೆ ಫೋಕಸ್ ಮಾಡಿ. ಇವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳೋಕ್ಕೋಗ್ಬೇಡಿ. ನಿಮ್ಮ ವಿಡಿಯೋ ಒಳ್ಳೊಳ್ಳೆ ಕಂಟೆಂಟ್ ಹಾಕಿ, ವಿಡಿಯೋದ ಮೇಲೆ ಸ್ವಲ್ಪ ಟೈಮ್ ಕೊಟ್ಟು ಮಾಡಿ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಐತೋ ಅದನ್ನ ಮಾಡಿ. ಕ್ಯಾಟಗಿರಿ ಆರಿಸ್ಕೊಳ್ಳಿ, ಕ್ಯಾಟಗಿರಿ ಆರಿಸ್ಕೊಳ್ಳಿ. ಆಗೋದಿಲ್ಲ ಅಂದರೆ ಕನ್ನಡದಲ್ಲಿ ಟೆಕ್ ಚಾನಲ್ ಮಾಡ್ತಾರಲ್ಲ, ಅವ್ರನ್ನ ಫಾಲೋ ಮಾಡಿ. ನಿಮಗೆ ಯಾವುದು ಚೆನ್ನಾಗಿ ಅರ್ಥ ಆಗುತ್ತೋ ಅವ್ರನ್ನ ಫಾಲೋ ಮಾಡಿ. ಎಲ್ಲನೂ ಅವರು ನಮಗೆ ಅರ್ಥ ಆಗಂಗೆ ಹೇಳ್ಕೊಡ್ತಾರೆ, ಅವ್ರನ್ನ ಫಾಲೋ ಮಾಡಿ. ಇವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀರಾ, ಪೂರ್ತಿ ವಿಡಿಯೋ ನೋಡೋದಿಲ್ಲ, ಅರ್ಧಂಬರ್ಧ ನೋಡ್ಬಿಟ್ಟು ಕಮೆಂಟ್ ಹಾಕ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಪೂರ್ತಿ ನೋಡಬೇಕು, ಆಮೇಲೆ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಆವಾಗ ವಿಡಿಯೋ ನಾವು ಹಾಕಿರೋ ಸಬ್ಸ್ಕ್ರೈಬ್ ಲೆಸ್ ಆಗೋದಿಲ್ಲ. ಪೂರ್ತಿ ಯಾವ್ದೇ ಆಗಲಿ ಪೂರ್ತಿ ನೋಡಿ. ನಿಮ್ಮ ವಿಡಿಯೋ ನೋಡಿಲ್ವೋ ನೋಡೋರು ಅಂತ ಅಲ್ಲಿ ಗೊತ್ತಾಗುತ್ತೆ, YT ಸ್ಟುಡಿಯೋದಲ್ಲಿ ಗೊತ್ತಾಗುತ್ತೆ. ಪ್ಲೀಸ್ ಆ ಥರ ಯಾರಿಗೂ ಮಾಡೋಕ್ಕೋಗ್ಬೇಡಿ. ಪೂರ್ತಿ ವಿಡಿಯೋ ನೋಡಿಬಿಟ್ಟು ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ಯಾರಾದರೂ ಅಷ್ಟೇ, ಪೂರ್ತಿ ವಿಡಿಯೋ ನೋಡಿ ಈ ಥರ ಮಾಡಬಾರ್ದು. ನೀವು ಆ ಥರ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗೋದೇನು, ನಿಮಗೂ ಅನುಕೂಲ ಆಗೋದಿಲ್ಲ. ಅದನ್ನ ತಿಳ್ಕೊಳ್ಳಿ. ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಯೂಟ್ಯೂಬ್ ಬಂದಮೇಲೆ ತಾಳ್ಮೆ ಇರಬೇಕು. ವರ್ಷಕ್ಕೆ ಕಂಪ್ಲೀಟ್ ಮಾಡಬೇಕು ಅಂದರೆ ಅವ್ರ ಲಕ್ಕು ಚೆನ್ನಾಗಿದ್ದರೆ ಬೇಗ ಮಾನಿಟೇಷನ್ ಆನ್ ಆಗುತ್ತೆ. ಆಮೇಲೆ ಒಬ್ಬೊಬ್ಬರಿಗೆ 4 ವರ್ಷ 3 ವರ್ಷ ಈ ಥರ ಎಲ್ಲ ಆಗಿರುತ್ತೆ. ಯೂಟ್ಯೂಬ್ ಅಂದಮೇಲೆ ಟೈಮ್ ತಗೋತದೆ. ಟೈಟಲ್ ಹಾಕೋದು, ತಮ್ನೇಲ್ ಮಾಡೋದು, ಎಡಿಟ್ ಮಾಡೋದು, ಈ ಥರ ಎಲ್ಲ ಟೈಮ್ ತಗೋತದೆ. ನೀವು ಬೇಗ ಅರ್ನಿಂಗ್ ಮಾಡಬೇಕು ಅಂದರೆ ಲೈವ್ ಹೋಗಿ, ಲೈವಲ್ಲಿ ನಿಮ್ಮಿಷ್ಟ. ಲೈವ್ ಮಾಡ್ತೀನಿ ಅಂದರೆ ಲೈವ್ ಮಾಡಿ, ಅದು ನಿಮ್ಗೆ ಬಿಟ್ಟಿದ್ದು. ಟೈಮ್ ಕೊಟ್ಟು ಲೈವ್ ಮಾಡಿ, ಅಲ್ಲೂ ಸಬ್ಸ್ಕ್ರೈಬ್ ಬರ್ತಾರೆ, ವಾಚ್ ಅವರ್ ಕಂಪ್ಲೀಟ್ ಆಯ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವ್ರನ್ನ ಕಮೆಂಟ್ ಹಾಕಿ, ಅವ್ರಿಗೂ ಆಸೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಾರ, ಲೈಕ್ ಲೆಸ್ ಆಗುತ್ತಾ, ಆಗ ತುಂಬ ಬೇಜಾರಾಗುತ್ತೆ. ಈ ಥರ ಯಾರಿಗೂ ಮಾಡೋಕ್ಕೋಗ್ಬೇಡಿ. ನೀವು ಸಪೋರ್ಟ್ ಮಾಡ್ತೀರಾ, ಅವ್ರ ವಿಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ಅವರು ಪೂರ್ತಿ ವಿಡಿಯೋ ನೀವು ನೋಡಿದ್ರೆ ಅವರು ನಿಮ್ಮ ವಿಡಿಯೋ ಪೂರ್ತಿ ನೋಡ್ತಾರೆ. ಆ ಥರ ಮಾಡಿ. ಇದೇನು ನಾವು ಬಂಡವಾಳ ಹಾಕೋದಿಲ್ವಲ್ಲ ಯೂಟ್ಯೂಬ್ಗೆ. ನೀವು ಅರ್ನಿಂಗ್ ಮಾಡಲೇಬೇಕು. ವರ್ಷಲಿ ಆಗಬೇಕು ಅಂದರೆ ನೀವು ಸ್ವಲ್ಪ ತಾಳ್ಮೆ ಕೊಟ್ಟು ಲೈವ್ ಮಾಡಿ. ಸಬ್ಸ್ಕ್ರೈಬ್ ಬರ್ತಾರೆ, ವಾಚ್ ಅವರ್ ಕಂಪ್ಲೀಟ್ ಆಯ್ತದೆ. ವರ್ಷದೊತ್ತಿಗೆ ಕಂಪ್ಲೀಟ್ ಮಾಡಬೇಕು ಅಂದರೆ ಆ್ಯಕ್ಟಿವ್ ಆಗಿರಬೇಕು. ವಿಡಿಯೋ ಹಾಕೋಕ್ಕೆ ವಾರಕ್ಕೆ 2, 3, 4 ಹಿಂಗೆ ಹಾಕ್ತಾ ಇರಬೇಕು. ನಮ್ಮ ಮನೆ ಪರ್ಸ್ನಲ್ ಪ್ರಾಬ್ಲಮ್ಗಳಿಂದ ನಾನು ವಿಡಿಯೋ ಹಾಕೋಕ್ಕಾಗ್ತಾಯಿಲ್ಲ. ನಾನು ಯೂಟ್ಯೂಬ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋದಕ್ಕೆ ನಾನು ಈ ಥರ ಮೊದಲು ಈ ಥರ ಕಮೆಂಟ್ ಹಾಕ್ತಿದ್ದೆ. ಈಗ ಯಾರಿಗೂ ಆ ಥರ ಕಮೆಂಟ್ ಹಾಕೋಕ್ಕೆ ಹೋಗ್ತಾಯಿಲ್ಲ. ನನಗೂ ಅರ್ಥ ಆಯ್ತೈತೆ. ಪ್ಲೀಸ್ ಈ ಥರ ಯಾರಿಗೂ ಕಮೆಂಟ್ ಹಾಕಬೇಡಿ. ಹೊಸ ಯೂಟ್ಯೂಬರ್ಗೆ ಗೊತ್ತಾಗೋದಿಲ್ಲ ಅನಿಸುತ್ತೆ. ಈ ಥರ ಯಾರಿಗೂ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ. ನಿಮ್ಮ ವೀಡಿಯೋದಲ್ಲಿ ಮಾತ್ರ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ನಿಮ್ಮ ವೀಡಿಯೋ ಒಳಗೆ ಮಾತ್ರ ಹೇಳಿ. ಇವ್ರಿಗೆ ಕಮೆಂಟ್ ಹಾಕಬೇಡಿ ಪ್ಲೀಸ್, ಹಾಗಂತ ಕೇಳ್ತೀನಿ. ಅಷ್ಟು ಸುಲಭ ಅಲ್ಲ, ಕಲಿಯೋಗಂಟ ಕಷ್ಟ. ಧರ್ಮ ಕಷ್ಟ, ಕಲ್ತ ಮೇಲೆ ಕೋಟಿ ವಿದ್ಯೆ. ಕಲಿಯೋಗಂಟ ಕಷ್ಟ, ಕಲ್ತ ಮೇಲೆ ಸುಲಭ. ಯೂಟ್ಯೂಬು ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಕಷ್ಟನೇ, ಆಮೇಲೆ ಹೋಯ್ತಾ ಒಂದೊಂದಾಗಿ ಅರ್ಥ ಆಗುತ್ತೆ.
ಬರಬೇಕು ಅಂದರೆ ಜಾಸ್ತಿ ಶಾರ್ಟ್ಸ್ ಹಾಕಿ ಸಬ್ಸ್ಕ್ರೈಬರ್ ಬರ್ತಾರೆ. ಆಮೇಲೆ ನೀವು ಲೈವ್ ಮಾಡಬೇಕು ಅಂತ ನಿಮ್ಮಿಷ್ಟ, ನಿಮ್ಗೆ ಬಿಟ್ಟಿದ್ದು. ಲೈವ್ ಮಾಡ್ತೀನಿ ಅಂದರೆ ಲೈವ್ ಮಾಡಿ, ಅಲ್ಲೂ ಸಬ್ಸ್ಕ್ರೈಬರು ಆಮೇಲೆ ವಾಚಗಳು ಅಲ್ಲೂ ಕಂಪ್ಲೀಟ್ ಆಗುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಇದೇ ಕಮೆಂಟ್ ಬರ್ತಿತ್ತು, ಅದಕ್ಕೆ ಈ ಥರ ಹೇಳ್ತಾ ಇರೋದು. ಟೆಕ್ ಚಾನಲ್ ಫಾಲೋ ಮಾಡಿ. ಟೆಕ್ ಚಾನಲ್ಲಿ ಕನ್ನಡ ಕ್ರಿಯೇಟರ್ ಇರ್ತಾರಲ್ಲ, ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ, ಅರ್ಥ ಆಗಂಗೆ ಹೇಳ್ಕೊಡ್ತಾರೆ. ಅವ್ರನ್ನ ಫಾಲೋ ಮಾಡಿ. ನಿಮಗೆ ಎಲ್ಲ ರೀತಿ ಯಾವ ಥರ ಲೈವ್ ಮಾಡಬೇಕು, ಯಾವ ಥರ ಥಂಬ್ನೇಲ್ ಮಾಡಬೇಕು, ಯಾವ ಥರ ಎಡಿಟ್ ಮಾಡಬೇಕು ಎಲ್ಲನೂ ಹೇಳ್ಕೊಡ್ತಾರೆ. ಅವ್ರನ್ನ ಫಾಲೋ ಮಾಡಿ. ಯಾರಾರ ಒಬ್ರನ್ನ ಫಾಲೋ ಮಾಡಿ. ನಿಮ್ಗೆ ಚೆನ್ನಾಗಿ ಯಾವ್ದು ಅರ್ಥ ಆಗುತ್ತೆ ಅವ್ರನ್ನ ಫಾಲೋ ಮಾಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯೂಟ್ಯೂಬ್ ರೂಲ್ಸ್ ಫಾಲೋ ಮಾಡಿದರೆ ನಿಮ್ಮ ಯೂಟ್ಯೂಬು ಯಾವ ಕಾರಣಕ್ಕೂ ನಿಮ್ಮ ಸಾಯೋವರೆಗೂ ಇರುತ್ತೆ. ಯೂಟ್ಯೂಬ್ ಯಾವ ಕಾರಣಕ್ಕೂ ಡಿಲೀಟ್ ಆಗೋದಿಲ್ಲ. ನಿಮ್ಮ ಯೂಟ್ಯೂಬು ಸಾಯೋವರೆಗೂ ಇರುತ್ತೆ. ನೀವೇನಾರ ಕಾಫಿ ಈ ಥರ ಎಲ್ಲ ಮಾಡೋಕ್ಕೋದ್ರೆ, ಕಾಫಿ ರೇಟಿಂಗ್ ಎಲ್ಲ ತಗೊಂಡಿದ್ರೆ ಡಿಲೀಟ್ ಆಗುತ್ತೆ. ಈ ಥರ ಮಾಡೋಕ್ಕೋಬೇಡಿ. ಯೂಟ್ಯೂಬ್ ರೂಲ್ಸ ಫಾಲೋ ಮಾಡಿ. ಈ ಕ್ಷಣ ಒಂದು ವಾರದಲ್ಲಿ ವೀಡಿಯೋ ಮಾಡಿ ತಿಂಗಳಲ್ಲೇ ಪೇಮೆಂಟ್ ತಗೊಂಡಿರೋರು ಇದ್ದಾರೆ. ವರ್ಷಗಂಟ ಕಾಯೋರು ಇದ್ದಾರೆ. 4 ವರ್ಷಗಂಟ ಕಾಯೋರು ಇದ್ದಾರೆ. ಮಾನಿಟೇಷನ್ ಆನ್ ಆಗದೆ ಇನ್ನೂ ಸೈಕಲ್ ಹೊಡಿತಾ ಕೂತವ್ರೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ತಾಳ್ಮೆ ಕಳ್ಕೊಬೇಡಿ. ನಿಮ್ಮದು ಒಂದಿನ ಕ್ಲಿಕ್ ಆಗೇ ಆಗುತ್ತೆ. ನಾನು ಪರ್ಸ್ನಲ್ ಪ್ರಾಬ್ಲಮ್ನಿಂದ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ, ಆ್ಯಕ್ಟಿವ್ ಆಗಿ ಇರೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾನು ಈ ಥರ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ. ನನಗೆ ಏನು ಇಂಟ್ರೆಸ್ಟ್ ಐತೆ ಅದನ್ನೇ ನಾನು ಮಾಡೋದು. ಇಂಟ್ರೆಸ್ಟ್ ಇಲ್ಲ ಅದನ್ನೇ ಮಾಡೋಕ್ಕೋಗಲ್ಲ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.